ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದೆ. ಬರೇ ಎಡ್ಡ ಹನಿ ಮಳಿ ಉದುರಿ ಗಪ್ಪ ಆತಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ್ರಿಪ್ಪ. ಅವಾಗ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ, ಸರಸ್ವತಿನ ನೆನೆಸೋ ಏ ತೊದಲ ನಾಲಿಗಿಲೆ ಬದಲ ಹೋದರ ಕರುಣಿ ಸಖಿನ ಕರೆಸೋ ಏ ತೊದಲ ನಾಲಿಗಿಲೆ ಬದಲ ಹೋದರ ಕರುಣಿ ಸಖಿನ ಕರೆಸೋ ಕನ್ಯಾ ಮಾತ್ರ ದಿತ್ತಾಕ್ಷರಿ ಅನಿಸೋ ಕನ್ಯಾ ಮಾತ್ರ ಕನ್ಯಾ ಮಾತ್ರ ದಿತ್ತಾಕ್ಷರಿ ಅನಿಸೋ ಏ ಅಖಿಯ ಮಂತ್ರದಿಂದ ಪಂಚಾಕ್ಷರಿ ಕಲತ ಅಂಕೆ ಮಗೆ ಗುಣಿಸೋ ಏ ಅಖಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಅಂಕಿಯ ಮಗೆ ಗುಣಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಏ ಅಖಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸೋ ತಾಯಿ ಕೈಯಾಗ ಕಂಡಾನ ಕೈಲಾಸೋ ಅವನ ಕೈಯಾಗ ಕಂಡಾನ ಕೈಲಾಸೋ ಕಣದಾಳ ಅಪ್ಪ ಕಂಡಾನ ಕೈಲಾಸೋ ಏ ಅಖಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಏ ಕವಿಯ ಅಪ್ಪನಾಗ ಕನಸ ಬೀಳೋದು ತೋದೆ ನಾಲಿಗೆ ಜಾಸೋ ತಾಯಿದಂಗ ನಾಲಿಗೆ ಮ್ಯಾಲ ಏ ಕಂದ ಅಪ್ಪನಾಗ ಕನಸ ಬೀಳೋದು ತೋದೆ ನಾಲಿಗೆ ಯಾವ ನಮ್ಮ ಕೊಯ್ನೂರ ಗ್ರಾಮದವರು ಯಾವ ಇವತ್ತಿನ ದಿವಸಿನೊಳಗೆ ಏನು ಮಾಡ್ಕೊಂಡಾರಪ್ಪ ಅಂದ್ರೆ ನಮ್ಮ ಹಜರತ್ ಪೀರಂದಾಗಲಿ ಒಟ್ಟು ಎಲ್ಲ ನಮ್ಮ ದೇವರ ಜಾತ್ರೆ ನಿಮಿತ್ತವಾಗಿ ಏನು ಮಾಡ್ಕೊಂಡಾರಪ್ಪ ಅಂದ್ರೆ ಏನ್ ಮಾಡ್ಯಾರು ಶಿವಶಕ್ತಿ ಒಕ್ಕವಾದ ಇಟ್ಕೊಂಡಾರಿ ನಮಕಿತನು ಆಲ್ರೆಡಿ 2 ಮೇಳ ಬಂದವ್ರಿ ಇಲ್ಲಿಗೆ ಅವರು ಸೇವಾ ಮಾಡ್ಲ ಅವರು ಸೇವಾ ಮಾಡ್ಲಕ್ಕ ಬಂದಾರ ಅದರಂತೆ ನಮ್ಮನಾದ್ರೂ ಕರೆಸ್ಯಾರಪ್ಪ ಅಂದ್ರೆ ನಾವು ಅದನ್ನ ಮಾಡ್ಬೇಕಾಗ್ಯದಪ್ಪ. ಆದ್ರ ಹೆಂಗ ಶಿವಶಕ್ತಿ ಒಕ್ಕವಾದ ಹೆಂಗ ಮಾಡಿ ಕೊಡ್ಬೇಕಾಗ್ಯದ ಅಂದ್ರ ಹೆಂಗ ಸಂಬಾನದಿಂದ ಅಟ್ಟ ಸೃಷ್ಟಿ ತಯಾರಾತು ಏನ ಶಕ್ತಿನ ತಗೊಂಡ ಸೃಷ್ಟಿ ಮಾಡಿದ್ವು ಏನ ಪರಮಾತ್ಮ ಏನ ಶಕ್ತಿ ಇಲ್ಲದನ ತಯಾರ ಮಾಡಿದ್ವು ಇದು ಬೇಕಾಗ್ಯದ ರೀ ನೋಡ್ರಿ ಹೆಂಗಪ್ಪ ಅಂದ್ರ ಸುಮ್ಮೊಂದ ಸಣ್ಣ ಮಾತು ನಮ್ಮ ಹೆಂಗ್ರಿ ನಾವು ಬಾನ ಬಿಟ್ಟಿದ್ರ ಡೈರೆಕ್ಟ್ ವೈರಿ ಎದ್ಯಾಗನ ಆ ಕಡೆ ಹೋಗಂಗಿಲ್ಲ ನಮ್ಮ ಮಾತುಗಳು ಮಾತಾಡಿದ್ರೆ ಡೈರೆಕ್ಟ್ ಅದು ಎದಿಗೆ ಹೋಗಿ ನಟ್ಟಿರ್ಬೇಕು. ಹಂಗ ಲಕ್ಷ್ಮಣ ಮಾಸ್ತರ ಒಂದ್ ಮಾತು ಹೇಳಿದ್ರಿ ಎದ್ದ ತಕ್ಷಣ ಪರಮಾತ್ಮ ದೊಡ್ಡವದಾನ ಪರಮಾತ್ಮ ಹೆಚ್ಚಿನವದಾನ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯಾನು ಅಂತ ಹೇಳಿದ್ರಿ. ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ತಾನತ್ ನೀ ಹೇಳ್ತಿಪ್ಪ ಅಂದ್ರ ಯಾವ ಲೇಖಿ ಅದ ನಿಂದು ಬೇಕಲ್ಲ ಯಾವ ಪುರಾಣದೊಳಗ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯಾನ ಅನ್ನುವಂಗ ಬರದದ. ಆದಿಶಕ್ತಿ ಆಶ್ರಯ ಇಲ್ಲ ಆದಿಶಕ್ತಿ ಆಶ್ರಯ ಇಲ್ಲದ ಪರಮಾತ್ಮಗೆ ಬರೇ ಒಂದ ಹುಲ್ಲಿನ ಕಡ್ಡಿ ಅಳಗ್ಯಾಡಿಸೋ ತಾಕತ್ತಾಗಿಲ್ಲತ್ ಇವತ್ತು ಗ್ಯಾರಂಟಿ ಕೊಟ್ಟ ಹಾಡ್ಕಿನಂದ ಕೊಯ್ನೂರು ಊರಾಗ ಅದೇ ಕಾದಿತ್ತು ಒಟ್ಟ ಅವ್ವನ ಇದ್ದಿದ್ದಿಲ್ಲ ಅಪ್ಪನ ತಯಾರು ಮಾಡ್ಯಾನ ಅಂದಿ
ನೀರ ನಿರಾಕಾರ ಹಚ್ಚಿ ಕಡೆ ಹಿಡ್ಕೊಂಡು ಆಧಾರ ತಗೊಂಡ ಬಾ ಬಾ ಬರೇ ಅಪ್ಪ ದೊಡ್ಡವದಾನ ಅಂದ್ರ ನಂದ ಕಬಲಿ ಇಲ್ಲಿಪ್ಪ. ಯಾಕ ನಿನ್ನ ಊರಾಗ 1 ಕ್ವಿಂಟಲ್ ಜೋಳ ಎತ್ತಿ ಹೋಗದಾನಂದ್ರ ನಾ ಕಬಲಿ ಕೊಡಕ್ಕೆ ಅಲ್ಲ, ಇಲ್ಲಿ ಒಗಿಬೇಕಲ್ಲ. ಇಲ್ಲಿ ಎತ್ತಿ ಹೋಗದ ತೋರ್ಸ ಹೊತ್ತು ಮುಣುಗೂಡದ ಅಪ್ಪನ ಸುದ್ದಿ ತಿಳಿತದ. ಹೌದು ಮತ್ತ ಹಂಗ ಹಾ ಬಹಳ ಚಂದ ಹೇಳ್ಯಾರಿ ವಿಷಯಗಳು. ಹಾ ಬಿಡುಗಡೆ ಆಗ್ಯಾವ. ಬಿಡುಗಡೆ ಹೆಂಗ ಹೇಳಕತ್ಯಾರು? ಹಾ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ, ಹಾ. ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನತ್ತ. ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಹಾ ಇನ್ನ ದೇವ್ರತ್ ಹೇಳಿ ನಡ್ಕೋರಿ ನಿಮಗೆ ಸಿಗ್ತಾನೋ. ದುಡುಕಿ ಮಾಡ್ರಿ ಸಿಗ್ತಾನು. ದುಡುಕಿ ಮಾಡಿದ ಬಳಕ ಎಲ್ಲ ಸಿಗತಿತ್ತಂದ್ರ ಅದ್ರೊಳಗ ದೇವ್ರ ಸಂಬಂಧ ಇಲ್ಲ. ದುಡುಕಿ ಮಾಡೋಣ ಸಿಗ್ತಿತ್ತಂದ್ರ ದೇವ್ರ ಯಾಕಬೇಕ? ದೇವ್ರ ಯಾಕಬೇಕು? ಯಥಾ ಭಕ್ತಿ ತಥಾ ದೇವ. ಕರೆಯತಿ. ಹೆಂಗ ದುಡುಕಿ ಹಂಗ ಪಗಾರ ಹಿಡಿಕೈತಿ ಕೈಯಾಗ. ಹಂಗ ಚತ್ಯಾನ ದುಡಿದ್ರ ಚಂಜಿ ಮಾಡಿ ನಮ್ಮ ಪಕ್ಕ ಕೊಡ್ರಿ ಅಂತೇಳಿ ಕೇಳಾಕ ನಾವು ಮಾಲಕರಾಗ್ತೀವಿ. ಇವತ್ತ ಕೊಯ್ನೂರ ಗ್ರಾಮದೊಳಗ ಇವತ್ತ ನಾವ ಕೆಲಸಕ್ಕೆ ಬಂದು ನಿಂತೀವ್ರಿ, ಇಲ್ಲಿ ಹಾಡ್ಕಿ ಮಾಡಾಕತ್ತೀವ. ಇವತ್ತು ಚತ್ಯಾನ ಹಾಡ್ಕಿ ಮಾಡಿದೀವ ಅಂದ್ರ ಸಂಜೆ ಮಾಡಿ ನಮ್ಮ ರೊಕ್ಕ ಕೊಡ್ರಿಪ್ಪ ನಾವು ದಗದ ಮಾಡಿದ ಕೇಳಾಕ ಮಾಲಕರಾದೀವಿ. ದುಡಿಕೆ ಆಗಿರ್ತೈತಿ. ದುಡಿಕೆ ಆಗ್ಯದ. ಇಲ್ಲಿ ಹಾಡ್ಕಿ ಮಾಡಿ ಮುಂದೆ ಹೋಗಿಸಿಂದ ಅದೇನತ್ತಾರಲ್ಲ ಬ್ಯಾರೆ ಬಸವ ಕಲ್ಯಾಣ ಊರಾಗ ಹೋಗಿ ರೊಕ್ಕ ಕೊಡಂದ್ರ ಕೊಟ್ಟಾರೇನ್ರಿಪ್ಪ ನಮಗ? ಹಂಗ ಅಲ್ಲಿ ರೊಕ್ಕ ಕೊಡ್ತಾರ, ಅವು ಬೇರೆ ರೀ. ಕೊಡ್ತಾರ ಅವು ಬೇರೆ ಇರ್ಲ. ಹಂಗ ಯಾವ್ದ ಮನುಷ್ಯಾಗ ತನ್ನ ಕಾಲ ಮ್ಯಾಗ ತಾನ್ ನಿಂದ್ರಬೇಕಾದ್ರೆ ತನ್ನ ದುಡಿಕೆ ಅನ್ನುವಂಥದ್ದು ಹೆಚ್ಚಿಂದದ. ಪರಮಾತ್ಮ ದೊಡ್ಡ ಮಾತು ಹೇಳಿದಿ. ಪರಮಾತ್ಮ ಜರ್ಕರ ದೊಡ್ಡವಿದ್ದಂದ್ರ ಇವಂಗಾದ್ರೂ ಸಹಿತ ಭಕ್ತಿ ಅನ್ನುವಂತ ಲಂಚ ಭಕ್ತರು ಕೊಟ್ಟಾಗ ಕೊಡವದ ನೀವನು ಬಿ ಹಂಗ ಕೊಡಂಗಿಲ್ಲ. ಮತ್ ದೇವ್ರ ಅಂದ್ರೆ ಹೆಂಗ? ದೇವ್ರ ಇದು ನಾವು ನೀವು ತಯಾರು ಮಾಡಿರೋ ದೇವ್ರು ನನಗ ಬೇಕಾಗಿಲ್ಲ. ಅದಂತ ದೇವ್ರ ಇದು ಹೆಂಗ್ರಿ? ಬರೇ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ, ಹಾದಿ ಮ್ಯಾಲ ಬಿದ್ದಂತ ಕಲ್ಲ, ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದರ ಮ್ಯಾಲ ಭಕ್ತಿ ಇಟ್ಟು ಮನಿ ಒಳಗ ತೊಳೆದ ಪೂಜೆ ಮಾಡಿ 2 ಉದಕಡ್ಡಿ ಬೆಳಗಿದೀವ ಅಂದ್ರ ಅದು ದೇವ್ರಾಗಿ ಕುಯ್ತ್ರಿ ಮನ್ಯಾಗ ದೇವ್ರ ಆಗ್ತೈತಿ. ಏನ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ, ಅದ್ರ ಮ್ಯಾಲ ಭಕ್ತಿ ಇಟ್ಟು ನಾವು ಪೂಜೆ ಮಾಡಿದ್ರ ಅದು ದೇವ್ರಾಯ್ತು. ಅದೇ ಕಲ್ಲ ಜರ್ಕರ ನಮಗ ಬ್ಯಾಡಾಗಿ ಬತ್ತಪ್ಪ ಅಂದ್ರ ಓದ ಅಡಿವ್ಯಾಗ ಒಗದೀವ ಅಂದ್ರೆ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾಯ್ತು. ಅದೇ ಕಲ್ಲ ಜರ್ಕರ ನಮಗ ಬ್ಯಾಡಾಗಿ ಬತ್ತಪ್ಪ ಅಂದ್ರೆ ಅಣ್ಣತಮ್ಮರ ಜಗಳ ನಡೆದಿರ್ತದ ನೋಡ್ರಿ, ಸೀಮಿ ಸಂಬಂಧ, ಹೊಲದ ಸಂಬಂಧ ಬಡದಾಡ್ತಿರ್ತಾರ. ಅದೇ ಕಲ್ಲ ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾಗಿ ನಿಂತು ಈ ದೇವ್ರ ಬ್ಯಾಡ ನಮಗ ಪೂಜೆ ಮಾಡಿದ್ರ ದೇವ್ರಾತು, ಅಡಿವ್ಯಾಗ ಹೋಗದ್ರ ಕಾಡಗಲ್ಲಾತು. ಅದೇ ರೀತಿಯಾಗಿ ಓದಕಿಸಿಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾತು. ಈ ದೇವ್ರ ನನಗ ಬೇಕಾಗಿಲ್ಲ. ಗಳಿಗೊಂತರ ಆಗೋದು ಬ್ಯಾಡ ನಮಗ. ಈಗ ನಡೆದ ಕಲಿಯುಗ, ದ್ವಾಪಾರ ಯುಗ, ತ್ರೇತಾಯುಗ, ಕೃತಾಯುಗ, ಈ 4 ಯುಗದ ಅಚ್ಚಿ ಕಡೆ ಪರಮಾತ್ಮ ಹೆಂಗದಾನ? ಏನ ಕರ್ರಗದಾನೋ, ಬೆಳ್ಳಗದಾನೋ, ಕೆಂಪಗದಾನೋ, ಹಸರದಾನೋ, ಯಾವಂಗ ಕಂಡಾನ, ಏನು ಉಣಸ್ಯಾನ? ಏನ ಪರಮಾತ್ಮ ಇದ್ದ ಮಾತು ಖರೆ ಆದ್ರ ಪರಮಾತ್ಮ ಏನ ಹೆಂಡ್ರ ಮಕ್ಕಳ ಬಂಧು ಬಳಗ ಐತ್ಯೋ ಏನ್ ಇದನ್ನ ಬಿಟ್ಟು ಸಂಸಾರ ಬಿಟ್ಟು ಕಡಿಯಾಕದಾನೋ? ಸಂಸಾರ ಹಿಡ್ಕೊಂಡದಾನ ಅಂದ್ರ ಅವ ದೇವ್ರ ಅಲ್ಲ, ನಮ್ಮ ನಿಮ್ಗತ್ಲೆ ಒಬ್ಬ ಮಾನವ. ದೇವ್ರಿಗೆ ಸಂಸಾರ ಇರಂಗಿಲ್ಲ, ಯಾನು ಇರಬಾರ್ದು. ಅವ ಬರೇ ಸಸಾರದೊಳಗೆ ಹೋಗ್ಬೇಕ. ಅವ ದೇವ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವ 6 ಗುಣಗಳು ತೆಗೆದು ಒಗದ ಅವಂಗ ಅಟ್ಟ ದೇವ್ರಾಗ್ಲಕ್ಕ ಬರ್ತದ. 6 ಗುಣಗಳ ಒಳಗಿದ್ದವ ದೇವ್ರ ಆಗಂಗಿಲ್ಲ, ಅವ ದೆವ್ವ ಆಗತಾನಿಪ್ಪ. ದೇವ್ರಾಗೋದು ನಮ್ಮ ಕೈಯಾಗದ, ದೆವ್ವ ಆಗೋದು ನಮ್ಮ ಕೈಯಾಗದ. ಹಂಗ ಕಣದಾಳ ಲಕ್ಷ್ಮಣ ಬಹಳ ಚಂದ ಹೇಳ್ಯಾನ್ರಿ. ಪರಮಾತ್ಮ ಬಹಳ ದೊಡ್ಡ, ಬೇಡದವ್ರಿಗೆ ಬೇಕಾದ ಕೊಡ್ತಾನತ್ರಿ ಅವ ದೇವ್ರ. ಯಾರಿಗೇನು ಕೊಟ್ಟಾನ ಪರಮಾತ್ಮ? ಯಾವಾಗ ಕೊಟ್ಟಾನ? ಈಗ ನೋಡ್ರಿ, ಬರೇ ಒಂದು ನಾವು ಹೋಗಿ ಶೋರೂಮ್ದಾಗ ಗಾಡಿ ಖರೀದಿ ಮಾಡ್ಲಕತ್ತೀವಂದ್ರ ಆ ಗಾಡಿ ಕೂಡ ಅವ್ನು ಡೈರೆಕ್ಟ್ ಹಂಗ ಕೊಡಂಗಿಲ್ಲ. ಶೋರೂಮ್ ಖರೀದಿ ಮಾಡ್ಬೇಕಾದ್ರ ಹಿಂದ ನಮ್ಮ ಆಸ್ತಿ ಏನೈತಿ ನೋಡ್ತಾರ ಅವ್ರು, ಮೊದಲ ಲೋನ್ ಮ್ಯಾಗ ಕೊಡವ್ರು. ಜರ್ ಕರ್ತ ನಾಳೆ ಇವಂಗ ಕುಡುದ ಗಾಡಿದ ಖರ್ಚು ಕುಡುದಾಗ್ಲಿಕ್ಕ ಆಸ್ತಿರಿ ಹಾಕೋದ್ಲಕ್ಕ ತಂದ ಹೊಸಗೊತ್ತೀವ ಅನ್ನೋ ಒಂದು ಲೆಕ್ಕ ಇರ್ತದ ಅವ್ರಲ್ಲಿ. ದೇವರ ಅಂತ ದೆವ್ವ ಬಡರ ದೇವರ ದೇವರ ಅಂತ ದೆವ್ವ ಬಡದತೇನೋ, ದೆವ್ವ ಹಿಡದ
ಐತೋ ತಮ್ಮ ಅಂತಾರ ಮ್ಯಾಲ ಜಂತಾರ ಇವರ ಅಂತಾರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಅಂತಾರ ಮ್ಯಾಲ ಜಂತಾರ ಇವರ ಅಂತಾರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರಿ ದೇವರ ಹೆಸರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕುತ್ತ ಹತ್ತಾರ ಮನೆಗೆ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಕುತ್ತ ಹತ್ತಾರ ಮನೆಗೆ ನಿನ್ನ ದೇವರಿದ್ದರ ಎಲ್ಲಿ ನಿನ್ನ ಕಲಿಸಿದ ಗುರುವಿನ ಕರಸೋವ ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪುಡಲ್ಲ ಏ ಪ್ರಶ್ನೆ ತಿಳಿದದೇನ ಕನಸೋವ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ದೇವರಂತ ಮಳ್ಳ ಹುಡುಗ ನೀನು ಏನು ಕೇಳ್ತಾರ ನೋಡಿ ಕವಿಗಳ ಹಾ ದೈವ ದೇವರಂತ ಬಾಯಿ ಮಾಡುತ್ತೀರಿ ಎಲ್ಲಿ ಅದಾನು ನಿನ್ನ ದೇವರ ಹೌದೌದು ಯಾವ ಬಾಡ್ಯನ ಮಗ ಹಡದಾನವನಿಗೆ ಹೇಳವನ ತಾಯಿ ತಂದಿ ಹೆಸರ ಇದು ಬಹುಶಃ ಹೊತ್ತು ಮುಗತಕ್ಕ ಹಿಂಗ ಕಾಣುತ್ತದೆ. ಈಗ ಕಣದಾಳ ಲಕ್ಷ್ಮಣ ಮಾಸ್ತರ ದೇವರ ನಿಮಗ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ಊರ ಐತಿಲೆ ಐತಿ ದೇವ್ರಿದ್ದಂದ್ರ ಈ ದೇವ್ರ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಯಾವಲ್ಲಿ ಇರ್ತಾನಿವ ಮತ್ತ ಅವಾಗೂ ಒಂದು ಬೇಕಲ್ಲ ಜಾಗ ಹಾ ಹೌದ್. ನಿನಗೆ ಹೆಂಗ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ್ ಐತಿ ಅಂತ ಐತಿಲೆ ಐತಿ ಆ ಪರಮಾತ್ಮನ ಊರ್ ಯಾವ್ದ ಯಾವ ಜಾಗದಾಗ ಅದಾನ ಅವನ ಊರಿಗೆ ನಿನ್ನ ಕಣದಾಳ ಊರಿಗೆ 8 ಕಿಲೋಮೀಟರ್ ಅಂತರ ಐತಿ ಅಂತ ಕೇಳ್ತಾರ ಕವಿಗಳ ಹೌದ್ ಬೇಕಲ್ಲ ಏನ 100 ಐತಿಯೋ 200 ಐತಿಯೋ 1000 ಐತಿಯೋ 500 ಐತಿಯೋ ಎಷ್ಟು ಕಿಲೋಮೀಟರ್ ಮೇಲ ಅದ ನಾವು ನಿನಗ ಅವಂಗ ನಿನ್ನ ಪರಕ ಐತಿ ಐತಿ ಶಾನೆ ಭಾಳ ಅದಾನ್ರಿ ಅವನು ಬಿ ಲಕ್ಷ್ಮಣ ಬಿ ಅದಾನ ಬೇಷ್ ನೋಡು ಯಾವ್ಯಾವ ಲೆಕ್ಕಲೆ ಬರ್ತಾರ ಅವರು ಎದ್ರ ಪ್ಲೇ ಹುದಲಕ್ ಬಿದ್ದಾರಿಪ್ಪ ಬೀಳಬೇಕಾಗೈತಿ ಗಾರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಇನ್ ದೇವರದಾತು ಏನು ಗಾಂಡ್ರ ಸುದ್ದಿನ ಮತ್ತ ಹಂಗಿರ್ಲಿ ಅದು ಹಾ ಯಾಕಂದ್ರೆ ಹಾ ಗಾರತಿಗೆ ಗಂಡ ಯಾರ ಪತಿವ್ರತ್ಯಾರಿ ಗಂಡ ಯಾರ ಅಂತ ಕೇಳತ್ಯಾರ ಕೇಳತ್ತಾನ ಹಂಗೇನಿಲ್ಲ ತಮ್ಮ ಲಕ್ಷ್ಮಣ ಹಾ ಗಂಡ ಯಾವ್ದ ಫರಕ್ ಆಗಿಲ್ಲ ಬರಕಿಲ್ಲ ಬಹಿರಂಗದನ ಗಂಡ ಅಂದ್ರೆ ಹೆಂಗ ಹಾ ಇದು ಬಹಿರಂಗದನ ಗಂಡ ಸೃಷ್ಟಿ ನೇಮದ ಹಾ ಒಂದ ಹೆಣ್ಣು ಒಂದ ಗಂಡು ಹೆಣ್ಣು ತಂದ ಹುಡುಕ್ಯಾಡಿ ಗಂಟು ಹಾಕೊಂಡ ಮೇಲತ್ತ ಗಂಡ ಆಗೋದು ಇದು ಸೃಷ್ಟಿ ನಿಯಮ ಹೌದು ಇನ್ನು ಅಂತರಂಗದನ ಗಂಡಾಗಿನ ಯಾರ ಯಾರ ಅಂಗವೇ ಸತಿ ಹಾ ಈ ಅಂಗದೊಳಗಿರುವಂತ ಜೀವಾತ್ಮ ಅನ್ನವನ ಒಳಗ ಪತಿ ಹಾ ಇದು ಅಂತರಂಗದೊಳಗ ಜೀವ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಹೌದು ಆಧ್ಯಾತ್ಮಿಕ ಆದ್ರೆ ಇವೆರಡು ಗಂಡ ಹೆಣ್ತಿ ಅದು ಹಾ ಇನ್ನ ಬಹಿರಂಗದಾಗ ಆದ್ರೆ ಹಾ ನಿಮ್ಮನ ನಮ್ಮನ ತಂದ ಗಂಟ ಹಾಕಿ ಯಾರು ನೋಡಿಲ್ಲ ನಮ್ಮ ಕೊಯ್ನೂರು ಪಂಚ ಕಮಿಟಿ ಅವ್ರ ಹಾ ಇವು ಗಂಡ ಹೆಣ್ತಿ ಇವು ಬೇರೆ ರೀ ಇವು ಬೇರೆ ಇವು ಬಹಿರಂಗದನ ಗಂಡ ಹೆಣ್ತಿ ಇವ ಹಾ ಹಾ ಈಗ ಅದಕ್ಕೊಂದು ಮಾತು ಹೇಳೇನ್ರಿ ಗರತಿ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರ ಹಾ ಹಾ ಯಾರಿಗೆ ಗರತಿ ಅನ್ಬೇಕಾಗ್ಯದ ಯಾರಿಗೆ ಪತಿವ್ರತ ಅನ್ಬೇಕಾಗ್ಯದಪ್ಪ ಅಂದ್ರೆ ಹಾ ಯಾರಿಗೆ ಗರ್ವಿಲ್ಲಲ್ಲ ಜಗದಾಗ ಅಕ್ಕಿನೇ ಗರತಿ ಗರು ಇಲ್ದವ್ರ ಗರ್ತಾರ ಗರ್ವ ಇಲ್ಲದ ಅಕ್ಕಿನೇ ಗರತಿ ಹಾ ಯಾರಿಗೆ ಪಾಪ ಇಲ್ಲಲ್ಲ ಅಕ್ಕಿನೇ ಪತಿವ್ರತಿ ಹೌದು ಪಾಪ ಯಾರಿಗಿಲ್ಲ ಆಕಿ ಪತಿವ್ರತಿ ಯಾರಿಗೆ ಗರ್ವಿಲ್ಲ ಆಕಿ ಗರತಿ ಹಾ ಇದು ಹೆಣ್ಣಿನಲ್ಲಿ ಆಗ್ಯದ ಆಗೈತಿ
ಗಂಡಿನಲ್ಲಿ ಆಗಿಲ್ಲ. ಆಗ್ಲಕ್ ಬರಂಗಿಲ್ಲ. ಹಾ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಹೇಳಿದ್ರಿ ಅವರು. ಏನ್ ಹೇಳ್ತಾರ? ಭೂಮಿಗೊಬ್ಬ ಗಂಡದಾನತ್ರಿ. ಇವು ಬೇರೆ ಮಾತ. ಮಳಿರಾಜ. ಹಾ ಹಾ. ಈ ಮಳಿ ಆಗ್ತತಿಲ್ಲ, ಮಳಿ ಅಂದ್ರ ಗಂಡ ಐತಿ ಅಂತ ಹೇಳತ್ಯಾರ. ಹೌದ್. ಮಳಿ ಜರ್ಕರ ಗಂಡ ಇತ್ತಂದ್ರ ನನಗ ಜರ ಸಂಶಯ ಕಾಡ್ತದ್ರಿಪ್ಪ. ಹೆಂಗ? ಬಾರ ತುಣಿ ಹಿಂದ್ 7 ದಿನ ಮುಂದ್ 7 ದಿನ. ಭಾರತ ಹುಣ್ಣಿಮೆ ಹಿಂದ್ 7 ದಿನ ಇರ್ತ, ಮುಂದ್ 7 ದಿನ ಇರ್ತ. ಹಾ. ಒಂದ್ ಅಗದಾಗ್ತದರಿ. ಏನ? ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದೆ. ಹಾ ಬರೇ 2 ಹನಿ ಮಳಿ ಉದುರಿ ಗಪ್ಪ ಆತಂದ್ರ ಹಾ. ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ್ರಿಪ್ಪ. ಅವಾಗ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ. ಹಾ. ಬರೇ 2 ಹನಿ ಮಳಿ ಉದುರಿ ಗಪ್ಪ ಆತ ನೋಡು, ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾರ ಅವ್ರ. ಮಳಿ ಕಂದ ಹಾಕಿತ್ತು. ಮಳಿ ಗಂಡ ಐತಿ ಅಂತ ನೀವು ಗಂಡ ಹಾಡೋರು ಹೇಳ್ತೀರಿ. ಹಾ. ಗಂಡ ಇತ್ತಂದ್ರ ಕಾಂದಾಕ್ ಹಾಕ್ತತಿಯೋ ಲಕ್ಷ್ಮಣ ಮಾಸ್ತರ? ಹಾಕ್ತಾವ ಅವ್ರ ಊರ್ ಕಡೆ, ಕಣದಾಳ ಕಡೆ. ಹಾ. ಹಂಗೇನ್ ಇರಂಗಿಲ್ಲ. ಹಾ. ಮಳಿ ಅದಕ್ಕೆ ಹೇಳ್ಯಾರ, ಇವ್ ನಕ್ಷತ್ರ ಮಾತ ಘಾತ ಐತಿ, ಮಾತ ಮುತ್ತೈತಿ, ಮಾತ ರತ್ನ ಐತಿ, ಮಾತ ಮಾಣಿಕ್ಯ ಐತಿ. ಕರೆ ಐತಿ. ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಕರೆ ಐತ್ಲ. ಇವತ್ತು ಅದಕ್ಕೆ ಹೇಳ್ಯಾರ, ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ, ಹಾ. ಗದ್ದೆಕೋ ಗದ್ದ ಮೇಲೆ ತೋದೋ ಲಾತ್ ಅಂದಾರ. ಹಾ. ಜ್ಞಾನಿ ಕುಸ್ತಿ ಆಗ್ಬೇಕಾಗ್ಯದ, ಗದ್ದದ ಕುಸ್ತಿ ಆಗಿರ್ಬಾರ್ದಿಂದ ಕೊಯ್ನೂರು ಊರಾಗ. ಕರೆ ಐತಿ. ನಾವಂತೂ ಈ 10 ವರ್ಷ ಆತ್ರಿ ಹಾಡ್ಕಿ ರನ್ನಿಂಗ್ ನಡದ ನಂದು ಬಿ. ಹಾ. ಫಸ್ಟ್ ಟೈಮ್ ಬಂದೀವ್ರಿ ನಾವು, ಇಂಟ್ರಿ ಕೊಟ್ಟಿವ್ ನಮ್ಮ ಬಸವ ಕಲ್ಯಾಣ ಕಡೆ ಈ ಕಡೆ. ಹಾ. ಇದ ಫಸ್ಟ್ ಬಂದದೀವು. ಹೌದು. ಅದಕ್ಕ ನೋಡುಣ್ರಿ ಯಾವ್ಯಾವ ತರ ಹಾಡಿಕೆ ನಡೀತಾವ, ಹಾ. ಹೆಂಗೆ ಏನೇನ್ ಆಗ್ತೈತಿ. ಯಾಕಡಿದ್ ಬರ್ತಾನ. ಹಾ ಅದಕ್ಕ ದೈವಕ್ಕೆ ಒಂದು ಮಾತು ಹೇಳ್ಬೇಕಾಗ್ಯದ. ಹಾ. ಈಗ ಹೆಂಗ ಶಾಂತ ರೀತಿಯಾಗಿ ಕೂತ ಹಾಡ ಕೇಳತ್ತಿರಲ್ಲ, ಹಾ. ಹೊತ್ತ ಮುಣುಗುತ್ತಕ ಒಟ್ಟ ದನಿಗೆ ಮಾಡದ ಹಾಡ ಕೇಳೋದಗದ ನಿಮ್ಮದ. ನಿಮ್ಮದು. ಈ ಗಂಡ ಹಾಡವನ್ನ ಶಾಸ್ತ್ರಬದ್ಧವಾಗಿ ಮೇಟಿಗೆ ಹಚ್ಚೋದಗದ ನಂದ. ಹಾ. ಹಚ್ಚಿಬಿಡ. ನೀವು ದನಿಗೆ ಮಾಡಬೇಡ್ರಿ ಮತ್ ಒಟ್ಟ. ಇಲ್ಲ. ಹೌದು. ಅದಕ್ಕ ಹಾ. ನೋಡುಣ್ರಿ ಯಾವ್ಯಾವ ಲೆಕ್ಕಲೆ ಬರ್ತಾರ. ನಮ್ಮ ಕವಿಗೋಡ್ರಿ ಹಿಂಗ ಹೇಳ್ಯಾರ, ದೇವ್ರ ಇದ್ದಂದ ಮಾತು ಕರಿ ಆದ್ರ ಹಾ. ಅವನ ಹಡದವ್ರ ಅವ್ನ ತಾಯಿ ತಂದೆ ಹೆಸರು ಏನ? ಯಾನ? ಪರಮಾತ್ಮನ ತಾಯಿ ತಂದೆ ಹೆಸರು ಏನು ಅಂತ ಕೇಳ್ತಾರ. ನಡಿಲ್ಲ. ನಡಿ. ಹಾ.